ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಪಾಠ 6 ಹಮಾರೆ ರಾಷ್ಟ್ರೀಯ ಪ್ರತೀಕ ಅಂತಕ್ಕಂಥದ್ದು 7ನೇ ತರಗತಿಯ ಹಿಂದಿ ವಿಷಯದಲ್ಲಿರ್ತಕ್ಕಂಥ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ. ಈ ಮೊದಲಿಗೆ ನಾನು 5 ಪಾಠಗಳ ಪ್ರಶ್ನೋತ್ತರಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀನಿ. ಸೊ ಜೊತೆಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ 7ನೇ ತರಗತಿಯ ಕನ್ನಡ, ಸಮಾಜ ವಿಜ್ಞಾನ ವಿಷಯದಲ್ಲಿನೂ ಕೂಡ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀನಿ. ಅವೆಲ್ಲದರ ಪ್ಲೇಲಿಸ್ಟ್ ಲಿಂಕ್ಗಳನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಒಂದ್ಸರಿ ಚೆಕ್ ಮಾಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಿಮಗೆ ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ, ಶುರು ಮಾಡ್ತೀನಿ. ಇನ್ ಪ್ರಶ್ನೋಕ್ಕೆ ಉತ್ತರ ಲಿಖೋ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ಪ್ರಶ್ನೆ 1, ಹಮಾರ ರಾಷ್ಟ್ರೀಯ ಧ್ವಜ ಕಿಸ್ಕಾ ಪ್ರತೀಕ್ ಹೇ? ನಮ್ಮ ರಾಷ್ಟ್ರಧ್ವಜ ಯಾವುದರ ಸಂಕೇತ ಅಂತ ಕೇಳಿದ್ದಾರೆ. ಉತ್ತರ ಹೇ ಹಮಾರ ರಾಷ್ಟ್ರೀಯ ಧ್ವಜ ಆನ್ ಔರ್ ಶಾನ್ ಕಾ ಪ್ರತೀಕ್ ಹೇ. ಸೊ ನಮ್ಮ ರಾಷ್ಟ್ರೀಯ ಧ್ವಜ ಏನಪ್ಪ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ನಮ್ಮತನದ ಒಂದು ಪ್ರತೀಕ ಅಂತಕ್ಕದನ್ನು ನಾವೇನು ಹೇಳ್ಬೋದು. ಪ್ರಶ್ನೆ 2, ಹಮಾರೆ ರಾಷ್ಟ್ರೀಯ ಚಿಹ್ನೆ ಮೇ ಕ್ಯಾ ಲಿಖಾ ಹುವಾ ಹೇ? ನಮ್ಮ ರಾಷ್ಟ್ರೀಯ ಚಿಹ್ನೆಯಲ್ಲಿ ಏನು ಬರೆದಿದ್ದಾರೆ ಅಂತಕ್ಕಂಥದ್ದಿದೆ. ಉತ್ತರ ಹಮಾರೆ ರಾಷ್ಟ್ರೀಯ ಚಿಹ್ನೆ ಮೇ ಹಿಂದಿ ಮೇ ಸತ್ಯಮೇವ ಜಯತೆ ಲಿಖಾ ಹುವಾ ಹೇ. ಸೊ ನಮ್ಮ ರಾಷ್ಟ್ರ ಸಂಕೇತಗಳಲ್ಲಿ, ರಾಷ್ಟ್ರ ಚಿಹ್ನೆಗಳಲ್ಲಿ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಪ್ರಶ್ನೆ 3, ರಾಷ್ಟ್ರಗಾನ್ ಕಿಸ್ನೆ ಲಿಖಾ ಹೇ? ರಾಷ್ಟ್ರಗೀತೆಯನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಹೇ ರಾಷ್ಟ್ರಗಾನ ರವೀಂದ್ರನಾಥ್ ಟ್ಯಾಗೋರ್ನೇ ಲಿಖಾ ಹೇ. ಸೊ ರಾಷ್ಟ್ರಗೀತೆಯನ್ನು ಏನು ಮಾಡಿದಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಪ್ರಶ್ನೆ 4, ಮೋರ್ ಕಬ್ ನಾಚ್ತಾ ಹೇ ಅಂತ ಇದೆ. ನವಿಲು ಯಾವಾಗ ಕುಣಿತದೆ ಅಂತ ಕೇಳಿದ್ದಾರೆ. ಉತ್ತರ ಹೇ ಮೋರ್ ಪ್ರಾಯ ವರ್ಷ ಋತು ಮೇ ನಾಚ್ತಾ ಹೇ. ಸೊ ನವಿಲು ಪ್ರಾಯಶಃ ಏನಾಗ್ತದಪ್ಪ ಅಂದ್ರೆ ವರ್ಷ ಋತುದಲ್ಲಿ ಏನಾಗ್ತದೆ, ಮಳೆಗಾಲದಲ್ಲಿ ಏನು ಮಾಡ್ತದೆ, ನೃತ್ಯ ಮಾಡ್ತದೆ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 5, ಕಮಲ್ ಕಹಾ ಖಿಲ್ತಾ ಹೇ ಅಂತ ಇದೆ. ಸೊ ಕಮಲ ಎಲ್ಲಿ ಅರಳುತ್ತದೆ ಅಂತ ಇದೆ. ಉತ್ತರ ಹೇ ಕಮಲ್ ತಾಲಾಬೋ और झीलों के कीचड़ में खिलता है. ಕಮಲ ಅಂತಕ್ಕಂಥದ್ದು ಅದು ನದಿಗಳಲ್ಲಾಗಿರ್ಬೋದು, ಜಲಾಶಯಗಳ ಕೆಸರಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಅರಳುತ್ತದ ಅಂತಕ್ಕಂಥದ್ದು ಇತ್ತು. ಮುಖ್ಯ ಪ್ರಶ್ನೆ 2, ನಿಮ್ನಲಿಖಿತ ವಾಕ್ಯೋಕೆ ಸಾಮ್ನೆ ಸಹಿ ಯಾ ಗಲತ್ ಕಾ ನಿಶಾನ್ ಲಗಾವೋ ಅಂತ ಇದೆ. ಸೊ ಕೆಳಗಿನ ಪ್ರಶ್ನೆಗಳ ಮುಂದೆ ವಾಕ್ಯಗಳಿದ್ದಾವೆ. ವಾಕ್ಯಗಳ ಮುಂದೆ ಸರಿ ಇದ್ರೆ ಸರಿಯಾದ ಗುರುತನ್ನು ಬರಿಬೇಕು, ತಪ್ಪಿದ್ರೆ ತಪ್ಪು ಗುರುತುಗಳನ್ನು ಅಲ್ಲಿ ಹಾಕಬೇಕು. ಮೊದಲನೇದಿತ್ತು ಕೇಸರಿಯ ರಂಗ ತ್ಯಾಗ ಔರ್ ವೀರತಾ ಕಾ ಪ್ರತೀಕ್ ಹೇ. ಕೇಸರಿ ಬಣ್ಣ ಇದು ತ್ಯಾಗ ಮತ್ತು ಶೌರ್ಯದ ಪ್ರತೀಕ ಅಂತ ಕೇಳಿದ್ದಾರೆ. ಸೊ ರೈಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ರಾಷ್ಟ್ರೀಯ ಧ್ವಜ ಮೇ 34 ತೀಲಿಯಾ ಹೇ ಅಂದ್ರೆ ರಾಷ್ಟ್ರಧ್ವಜದಲ್ಲಿ 24 ಗೆರೆಗಳಿದ್ದಾವೆ ಅಂತ ಇದೆ. ಸೊ ಏನಿದೆ ಅಂದ್ರೆ ಇಟ್ಸ್ ರಾಂಗ್, ತಪ್ಪಾಗಿರ್ತಕ್ಕಂಥ ಇದು ಹೇಳಿಕೆ ಇತ್ತು. 3ನೇ ಪ್ರಶ್ನೆ, ಹಮಾರ ರಾಷ್ಟ್ರೀಯ ಚಿಹ್ನೆ 3 ಮುಖವಾಲಾ ಸಿಂಹ ಹೇ ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಷ್ಟ್ರ ಚಿಹ್ನೆ 3 ಮುಖದ ಸಿಂಹ ಅಂತ ಹೇಳಿದ್ದಾರೆ. ಇದು ಕೂಡ ಗಲತ್ ಹೇ, ತಪ್ಪು. ರಾಷ್ಟ್ರಗಾನ ಗಾನೆ ಮೇ 52 ಸೆಕೆಂಡ್ ಲಗ್ತೆ ಹೇ ಅಂತ ಇದೆ. ಕರೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಮಗೆ 52 ಸೆಕೆಂಡುಗಳ ಕಾಲ ಸಮಯ ಬೇಕು ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್, ಮೋರ್ ಕಿ ಗರ್ದನ್ ಲಾಲ್ ಹೋತಿ ಅಂತ ಇದೆ. ಸೊ ನವಿಲಿನ ಕೊರಳು ಕೆಂಪಿರ್ತದೆ ಅಂತ ಇದೆ. ಸೊ ಅದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಇತ್ತು. ನೆಕ್ಸ್ಟ್ ಇರ್ತಕ್ಕಂಥದ್ದು ಮುಖ್ಯ ಪ್ರಶ್ನೆ 3ರಲ್ಲಿ ಪಡೋ ಅವ್ರು ಸಮಜೋ ಅಂತ ಇದೆ. ಓದಬೇಕು ಮತ್ತು ತಿಳಿದುಕೊಳ್ಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳು ವಿಲೋಮ ಶಬ್ದ, ವಿರುದ್ಧಾರ್ಥಕ ಶಬ್ದ, ವಿರೋಧಾರ್ಥಕ ಶಬ್ದ ಅಂತ ಕರಿತೀವಿ. ಪವಿತ್ರ ಇದರ ವಿರುದ್ಧಾರ್ಥಕ ಶಬ್ದ ಅಪವಿತ್ರ, ಸತ್ಯ ಇದರ ವಿರುದ್ಧಾರ್ಥಕ ಶಬ್ದ ಅಸತ್ಯ, ಏಕತಾದು ಅನೇಕತಾ, ವಿಜಯ್ ಪರಾಜಯ್, ಸ್ವತಂತ್ರ ಪರತಂತ್ರ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಸ್ನೇಹಿತರೆ 7ನೇ ತರಗತಿಯ ಹಿಂದಿಯ 6ನೇ ಪಾಠ ಹಮಾರೆ ರಾಷ್ಟ್ರೀಯ ಪ್ರತೀಕದ ನಾನು ಏನು ಮಾಡಿದ್ದೀನಿ, ಕ್ವಶನ್ ಆನ್ಸರ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗ್ತೀನಿ. ಸೊ ಆಲ್ರೆಡಿ ಕನ್ನಡ SS ಮತ್ತು ಸೈನ್ಸ್ನ ವಿಡಿಯೋಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ